ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಷ್ಟು ಆಸ್ತಿ ಖರೀದಿ ಮಾಡಿದ್ರಿ ಗಿಲ್ಲಿ ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಖಾಲಿ ಇದ್ದಾರಂತೆ, ಅವ್ರ ಹೃದಯಗಳೆಲ್ಲ ಖಾಲಿ ಬಿದ್ದಿದೆಯಂತೆ, ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದಾರಂತೆ. ಹಂಗೇನು ಇಲ್ಲ ಮೇಡಮ್, ಹಾರ್ಟು ಸೈಟು ಯಾವುದು ಇನ್ನೂ ಬುಕ್ ಆಗಿಲ್ಲ ನನಗೆ. ಅದೇ ಅದು ಯಾರೋ ಹಾಕ್ಬಿಟ್ಟವ್ರು 20 ಎಕರೆ ಜಮೀನು ತಗೊಂಡ್ರೆ ಇನ್ನೂ ದುಡ್ಡೇ ಬರಲಿಲ್ಲ. ಇನ್ನೂ ಒಂದು ಅದಕ್ಕೆ ಆದ ಪಾರ್ಲಿಮೆಂಟಿಸ್ ಇರ್ತದಲ್ಲ, ಇನ್ನೂ ಒಂದು 15-20 ದಿನ ಬೇಕು. ಇನ್ನೂ ಕೈಗೆ ದುಡ್ಡೇ ಬರಲಿಲ್ಲ. 20 ಎಕರೆ ಜಮೀನು 30 ಲಕ್ಷಕ್ಕೆ 30-35 ಲಕ್ಷ ದುಡ್ಡು ಬರ್ತದೆ. 20 ಎಕರೆ ಜಮೀನು ಎಲ್ಲಿ ಬಂದದು? ಒಂದು ಎಕರೆನೇ 30 ಲಕ್ಷ ಹಾಕಿ 30-50 ಲಕ್ಷ ಹಾಕಿ ಕೂತದೆ. ಅದು ಯಾರು ಹಾಕಿದ್ದು ಹಂಗೆ. ಇಡೀ ಟೀಮ್ ವರ್ಕ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಹಿಟ್ ಏನೆಲ್ಲ ಮೆಮೊರಿಯಲ್ಲಿ ಉಳಿಯುತ್ತೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ? ಮೇಡಮ್ ಇದು ಹೆಂಗೆ ಅಂದರೆ, ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಅದು ಬರೀ ಕಾರಲ್ಲೇ ಸಿನಿಮಾ ಪೂರ್ತಿ ಓಡಾಡ್ಕೊಂಡು ಅದು ಹೆಂಗಿತ್ತು ಅಂದರೆ ನಿಮಗೆ ಶೂಟಿಂಗ್ ಥರ ಫೀಲ್ ಆಯ್ತಿರಲಿಲ್ಲ. ನಾವು ಏನೋ ಜರ್ನಿ ಮಾಡ್ಕೊಂಡು ಎಲ್ಲೋ ಹೋಯ್ತಾವಿ ಅನ್ನೋ ಥರ ಫೀಲ್ ಆಗೋದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ದಿನ ಆಯಿತು ನಿಮ್ಮ ಟೈಮು? ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು? ಒಂದು 8-9 ದಿನ ಮಾಡಿದ್ರು ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಉಡುಪಿ, ಆಮೇಲೆ ಈ ಕಡೆ ಹಾಸನಿಂದ ಮುಂದೆ ಹಳೆಬೀಡು, ಬೇಲೂರು, ಬೆಂಗಳೂರು ಸುತ್ತಮುತ್ತ ಅಲ್ಲೆಲ್ಲ. ಎಷ್ಟು ಆಸ್ತಿ ಖರೀದಿ ಮಾಡಿದ್ರಿ ಗಿಲ್ಲಿ ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಖಾಲಿ ಇದ್ದಾರಂತೆ, ಅವ್ರ ಹೃದಯಗಳೆಲ್ಲ ಖಾಲಿ ಬಿದ್ದಿದೆಯಂತೆ, ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದಾರಂತೆ. ಹಂಗೇನು ಇಲ್ಲ ಮೇಡಮ್, ಹಾರ್ಟು ಸೈಟು ಯಾವುದು ಇನ್ನೂ ಬುಕ್ ಆಗಿಲ್ಲ ನನಗೆ. ಅದೇ ಅದು ಯಾರೋ ಹಾಕ್ಬಿಟ್ಟವ್ರು 20 ಎಕರೆ ಜಮೀನು ತಗೊಂಡ್ರೆ ಇನ್ನೂ ದುಡ್ಡೇ ಬರಲಿಲ್ಲ. ಇನ್ನೂ ಒಂದು ಅದಕ್ಕೆ ಆದ ಪಾರ್ಲಿಮೆಂಟಿಸ್ ಇರ್ತದಲ್ಲ, ಇನ್ನೂ ಒಂದು 15-20 ದಿನ ಬೇಕು. ಇನ್ನೂ ಕೈಗೆ ದುಡ್ಡೇ ಬರಲಿಲ್ಲ. 20 ಎಕರೆ ಜಮೀನು 30 ಲಕ್ಷಕ್ಕೆ 30-35 ಲಕ್ಷ ದುಡ್ಡು ಬರ್ತದೆ. 20 ಎಕರೆ ಜಮೀನು ಎಲ್ಲಿ ಬಂದದು? ಒಂದು ಎಕರೆನೇ 30 ಲಕ್ಷ ಹಾಕಿ 30-50 ಲಕ್ಷ ಹಾಕಿ ಕೂತದೆ. ಅದು ಯಾರು ಹಾಕಿದ್ದು ಹಂಗೆ. ಇಡೀ ಟೀಮ್ ವರ್ಕ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಹಿಟ್ ಏನೆಲ್ಲ ಮೆಮೊರಿಯಲ್ಲಿ ಉಳಿಯುತ್ತೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ? ಮೇಡಮ್ ಇದು ಹೆಂಗೆ ಅಂದರೆ, ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಅದು ಬರೀ ಕಾರಲ್ಲೇ ಸಿನಿಮಾ ಪೂರ್ತಿ ಓಡಾಡ್ಕೊಂಡು ಅದು ಹೆಂಗಿತ್ತು ಅಂದರೆ ನಿಮಗೆ ಶೂಟಿಂಗ್ ಥರ ಫೀಲ್ ಆಯ್ತಿರಲಿಲ್ಲ. ನಾವು ಏನೋ ಜರ್ನಿ ಮಾಡ್ಕೊಂಡು ಎಲ್ಲೋ ಹೋಯ್ತಾವಿ ಅನ್ನೋ ಥರ ಫೀಲ್ ಆಗೋದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ದಿನ ಆಯಿತು ನಿಮ್ಮ ಟೈಮು? ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು? ಒಂದು 8-9 ದಿನ ಮಾಡಿದ್ರು ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಉಡುಪಿ, ಆಮೇಲೆ ಈ ಕಡೆ ಹಾಸನಿಂದ ಮುಂದೆ ಹಳೆಬೀಡು, ಬೇಲೂರು, ಬೆಂಗಳೂರು ಸುತ್ತಮುತ್ತ ಅಲ್ಲೆಲ್ಲ. ಎಷ್ಟು ಆಸ್ತಿ ಖರೀದಿ ಮಾಡಿದ್ರಿ ಗಿಲ್ಲಿ ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಖಾಲಿ ಇದ್ದಾರಂತೆ, ಅವ್ರ ಹೃದಯಗಳೆಲ್ಲ ಖಾಲಿ ಬಿದ್ದಿದೆಯಂತೆ, ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದಾರಂತೆ. ಹಂಗೇನು ಇಲ್ಲ ಮೇಡಮ್, ಹಾರ್ಟು ಸೈಟು ಯಾವುದು ಇನ್ನೂ ಬುಕ್ ಆಗಿಲ್ಲ ನನಗೆ. ಅದೇ ಅದು ಯಾರೋ ಹಾಕ್ಬಿಟ್ಟವ್ರು 20 ಎಕರೆ ಜಮೀನು ತಗೊಂಡ್ರೆ ಇನ್ನೂ ದುಡ್ಡೇ ಬರಲಿಲ್ಲ. ಇನ್ನೂ ಒಂದು ಅದಕ್ಕೆ ಆದ ಪಾರ್ಲಿಮೆಂಟಿಸ್ ಇರ್ತದಲ್ಲ, ಇನ್ನೂ ಒಂದು 15-20 ದಿನ ಬೇಕು. ಇನ್ನೂ ಕೈಗೆ ದುಡ್ಡೇ ಬರಲಿಲ್ಲ. 20 ಎಕರೆ ಜಮೀನು 30 ಲಕ್ಷಕ್ಕೆ 30-35 ಲಕ್ಷ ದುಡ್ಡು ಬರ್ತದೆ. 20 ಎಕರೆ ಜಮೀನು ಎಲ್ಲಿ ಬಂದದು? ಒಂದು ಎಕರೆನೇ 30 ಲಕ್ಷ ಹಾಕಿ 30-50 ಲಕ್ಷ ಹಾಕಿ ಕೂತದೆ. ಅದು ಯಾರು ಹಾಕಿದ್ದು ಹಂಗೆ. ಇಡೀ ಟೀಮ್ ವರ್ಕ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಹಿಟ್ ಏನೆಲ್ಲ ಮೆಮೊರಿಯಲ್ಲಿ ಉಳಿಯುತ್ತೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ? ಮೇಡಮ್ ಇದು ಹೆಂಗೆ ಅಂದರೆ, ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಅದು ಬರೀ ಕಾರಲ್ಲೇ ಸಿನಿಮಾ ಪೂರ್ತಿ ಓಡಾಡ್ಕೊಂಡು ಅದು ಹೆಂಗಿತ್ತು ಅಂದರೆ ನಿಮಗೆ ಶೂಟಿಂಗ್ ಥರ ಫೀಲ್ ಆಯ್ತಿರಲಿಲ್ಲ. ನಾವು ಏನೋ ಜರ್ನಿ ಮಾಡ್ಕೊಂಡು ಎಲ್ಲೋ ಹೋಯ್ತಾವಿ ಅನ್ನೋ ಥರ ಫೀಲ್ ಆಗೋದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ದಿನ ಆಯಿತು ನಿಮ್ಮ ಟೈಮು? ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು? ಒಂದು 8-9 ದಿನ ಮಾಡಿದ್ರು ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಉಡುಪಿ, ಆಮೇಲೆ ಈ ಕಡೆ ಹಾಸನಿಂದ ಮುಂದೆ ಹಳೆಬೀಡು, ಬೇಲೂರು, ಬೆಂಗಳೂರು ಸುತ್ತಮುತ್ತ ಅಲ್ಲೆಲ್ಲ.